ತಮ್ಮ ನೆಚ್ಚಿನ ನಾಯಕರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಕೈ ತಪ್ಪಿತ್ತೋ ಕ್ಷೇತ್ರಗಳಲ್ಲಿ ಅಂತ ಕಡೆ ಬೆಂಬಲಿಗರು ಪ್ರತಿಭಟನೆ ಜೋರಾಗಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರೊಟೆಸ್ಟ್ ಮಾಡಿದ್ದಾರೆ. ವಾಹನಗಳನ್ನು ತಡೆದು ಹೈಕಮಾಂಡ್ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಏನಪ್ಪ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಿನಿಸ್ಟರ್ಗಿರಿ ಸಿಕ್ತೋ ಸಿಗಲಿಲ್ವೋ ಬೇರೆ ವಿಚಾರ. 3 ವರ್ಷ ಮಿನಿಸ್ಟರ್ ಆಗಿದ್ರಲ್ಲ, ಆಗಲೂ ಹೀಗೆ ಮಾಡಿದ್ರ ನೀವು? 3 ವರ್ಷ ಮಿನಿಸ್ಟರ್ ಆಗಿದ್ರು ತಾನೇ. ಈಗ ನಿಮ್ಮ ಪ್ರತಿಭಟನೆ ಇಟ್ಕೊಳ್ಳಿ, ವಾಹನ ತಡೆಯೋದ್ರಲ್ಲಿ ಅರ್ಥ ಇದೆಯಾ? ಯಾರೋ ಯಾವುದೋ ಪ್ರಯಾಣಕ್ಕೆ ಹೋಗ್ತಿರ್ತಾರೆ, ಮನೆಯಿಂದ ಆಚೆ ಎಲ್ಲೋ ಹೋಗ್ತಿರ್ತಾರೆ, ಆಚೆಯಿಂದ ಮನೆಗೆ ಬರ್ತಿರ್ತಾರೆ. ಸೊ ಇದು ನೀವು ವಾಹನ ತಡೆಯೋದು ಇದಕ್ಕೆ ಪರಿಹಾರವಾಗಬಲ್ಲದೆ. ನೀವು ವಾಹನಗಳನ್ನು ತಡೆದೇ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮಿನಿಸ್ಟರ್ ಮಾಡುವುದಾಗ್ಬಿಟ್ಟಿದ್ದರೆ ರಾಜ್ಯದಲ್ಲಿ ಎಲ್ಲ ಶಾಸಕರು ಆ ಕೆಲಸ ಮಾಡಿಬಿಡೋರು. ಒಂದು 4 ಹಳೆ ಸೌದು ಹೋದ ಟೈರ್ಗಳು, ಒಂದು 4 ಕಲ್ಲು, ಒಂದು ರಸ್ತೆ ತಡೆ, ಇಷ್ಟು ಮಾಡಿಬಿಟ್ಟೆ ಮಿನಿಸ್ಟರ್ಗಿರಿ ಸಿಗುವ ಹಾಗೆ ಇದ್ದಿದ್ದರೆ ಲಾಬಿ ಡೆಲ್ಲಿ ಇಲ್ಲಿ ಅವಶ್ಯಕತೆಯೇ ಇರಲಿಲ್ಲ ಯಾರಿಗೂ. ಶಿವಕುಮಾರ್ ಅವ್ರ ಮನೆಗೆ ಹೋಗೋಣ, ಹರಿಪ್ರಸಾದ್ ಅವ್ರ ಮನೆಗೆ ಹೋಗೋಣ, ಸಿದ್ದರಾಮಯ್ಯವ್ರ ಮನೆಗೆ ಹೋಗೋಣ, ಅಲ್ಲಿ ಕೇಳೋಣ, ರಾಹುಲ್ ಗಾಂಧಿ ಅವ್ರನ್ನ ಕೇಳೋಣ, ಖರ್ಗೆ ಅವ್ರನ್ನ ಕೇಳೋಣ, ಇದೆಲ್ಲ ಇರ್ತಿರ್ಲಿಲ್ವಲ್ಲ. ಹಳೆ ಟೈರ್ ಅಂಗಡಿಗಳಿಗೆ ಹೋಗ್ಬಿಟ್ರೆ ನೀವು ಒಂದು 4 ಟೈರ್ ಸಿಗ್ತವೆ. ಬೆಂಕಿ ಹಚ್ಚೋದು, ಕೂಗೋದು, ಪ್ರತಿಕೃತಿ ದಹನ, ರಸ್ತೆ ತಡೆ, ಉರುಳು ಸೇವೆ, ಇಷ್ಟು ಮಾಡಿಯೇ ಮಿನಿಸ್ಟರ್ಗಿರಿ ಸಿಗುವಂತೆ ಇದ್ದಿದ್ದರೆ ಈಸಿ ಆಗಿಬಿಡೋದು. 139, 140 ಜನನೂ ಬಂದುಬಿಟ್ಟಿರೋ ಇದೇ ಕೆಲಸ ಮಾಡಿಕೊಂಡು. ಎಲ್ರಿಗೂ ಟೈರ್ ಸಿಗ್ತಾವಲ್ಲ ಹಳೇದು, ಇದಾಗಬಾರದು ಮತ್ತು ಪಬ್ಲಿಕ್ ಇದರಿಂದ ತೊಂದರೆ ಆಗಬಾರ್ದು ಅಂತ. ಸೊ ಚಿಕ್ಕಬಳ್ಳಾಪುರದಲ್ಲಿ ಚೆಕ್ ಮಾಡಿಕೊಂಡ್ರೆ ಸುಬ್ಬಾರೆಡ್ಡಿ ಬೆಂಬಲಿಗರ ಪ್ರತಿಭಟನೆ. ಬಾಗೇಪಲ್ಲಿ DVG ರಸ್ತೆ ತಡೆದಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ 3 ತಾಲೂಕುಗಳನ್ನು ಬಂದ್ ಬೇರೆ ಮಾಡ್ತಾರಂತೆ ಬುಧವಾರ. ಶಿವಮೊಗ್ಗದಲ್ಲಿ ಬೇಳೂರು ಗೋಪಾಲಕೃಷ್ಣ ಬೆಂಬಲಿಗರ ಪ್ರೊಟೆಸ್ಟಲ್ಲಿ ಸಾಗರದಲ್ಲಿ ಟೈರಿಗೆ ಬೆಂಕಿ ಹಚ್ಚಿದ್ದಾರೆ. ದುರ್ಗದಲ್ಲಿ NY ಗೋಪಾಲಕೃಷ್ಣ ಅಭಿಮಾನಿಗಳು ಧರಣಿ ಮಾಡಿದ್ದಾರೆ. ಮೊಳಕಾಲ್ಮೂರು ಪಟ್ಟಣದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯ ಸಪೋರ್ಟರ್ಸ್ ಪ್ರತಿಭಟನೆ. ಟೋಟಲ್ಲ ಎಲ್ಲೆಲ್ಲಿ ಈ ಥರದ್ದು ಅವ್ರಿಗೆ ಸಿಕ್ಕಿಲ್ಲ ಅಂತ ಅನ್ನಿಸ್ತಿದೆಯೋ ಎಲ್ಲ ಕಡೆ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ. ಮೀನಾಮೇಷ ಎಣಿಸಿ ಈ ಕ್ಷೇತ್ರಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ನಮ್ಮ ಸರ್ಕಾರವನ್ನು ನಾವು ಈ ರೀತಿ ಟೀಕೆ ಮಾಡೋಕ್ಕೆ ಒಂದು ಪ್ರತಿಭಟನಾ ಕ್ರಮಕ್ಕೆ ಈ ರಸ್ತೆಯಲ್ಲಿ ನಾವು ಧರಣಿ ನಡೆಸಿದ್ದೀವಿ. ಸತತವಾಗಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ 5 ಬಾರಿ ಮತ್ತು ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿ 1 ಮತ್ತು ಕೂಡ್ಲಿಗೆಯಲ್ಲಿ ಸತತವಾಗಿ 7 ಬಾರಿ